2011ರಲ್ಲಿ ದಯಮಾಡಿ ಮಾಧ್ಯಮ ಮಿತ್ರರಿಗೆ ನಾನು ಮನವಿ ಮಾಡ್ಕೋತೀನಿ, ಪರ್ಟಿಕ್ಯುಲರಾಗಿ ಡೇಟು ಮತ್ತು ಆ ಡೇಟಲ್ಲಿ ತೆಗೆದುಕೊಂಡ ತೀರ್ಮಾನಗಳು ಯಾವ ಸರ್ಕಾರಗಳಿದ್ದೋ ಅನ್ನುವಂಥದ್ದು ಪ್ರಮುಖವಾಗಿ ತಾವು ದಯಮಾಡಿ ಪ್ರಸಾರ ಮಾಡಬೇಕು ಅನ್ನುವಂಥದ್ದು ಅಷ್ಟೇ ನನ್ನ ಉದ್ದೇಶ. 2011ರಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ, ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ. ಆಗ ಒಂದು ಇಂಟ್ರಿಮ್ ಅಪ್ಲಿಕೇಶನ್ ಹಾಕ್ತಾರೆ ರಾಜ್ಯ ಸರ್ಕಾರ. ಏನು ಇಂಟ್ರಿಮ್ ಅಪ್ಲಿಕೇಶನ್ ಉದ್ದೇಶ? ಜಯಮಾಲ್ ರಸ್ತೆ ಮತ್ತು ಬಳ್ಳಾರಿ ರಸ್ತೆ ಭಾಳ ಕಿಷ್ಕಿಂದ ಇದೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ, ಟ್ರಾಫಿಕ್ ದಟ್ಟಣೆ ಭಾಳ ಇದೆ, ಟ್ರಾಫಿಕ್ ಜಾಮ್ಗಳಾಗ್ತವೆ, ಅವರ್ಸ್ ಟುಗೆದರ್ ಜಾಮ್ಗಳಾಗ್ತವೆ, ಅಗಲೀಕರಣ ಮಾಡಬೇಕು. ಅದಕ್ಕೋಸ್ಕರ ದಯಮಾಡಿ ಸುಪ್ರೀಂ ಕೋರ್ಟು 15 ಎಕರೆ 39 ಕುಂಟೆ ಜಾಗವನ್ನು ನಾವು ಎರಡು ಕಡೆಯೂ ರಸ್ತೆ ಅಗಲೀಕರಣಕ್ಕೋಸ್ಕರ 2 ಕಿಲೋಮೀಟರ್ ಮತ್ತು 4 ಕಿಲೋಮೀಟರ್ ರಸ್ತೆ ಅಗಲೀಕರಣ ಮಾಡುವಂಥದ್ದಕ್ಕೆ 15 ಎಕರೆ 39 ಕುಂಟೆಗೆ ನಮಗೆ ಬಿಟ್ಟಿಸ್ಕೊಡ್ಬೇಕು, ಅವಕಾಶ ಮಾಡಿಕೊಡ್ಬೇಕು ಅಂತ ಇಂಟರಿಮ್ ಅಪ್ಲಿಕೇಶನ್ ಹಾಕ್ತಾರೆ. ಸುಪ್ರೀಂ ಕೋರ್ಟ್ ಹ್ಯಾಸ್ ಗಿವನ್ ದಿ ಡೈರೆಕ್ಷನ್ ಆ್ಯಂಡ್ ವರ್ಡಿಕ್ಟ್ ಇನ್ ದ ಇಯರ್ 2014. ಆಗ ನಮ್ಮ ಸರ್ಕಾರ ಇರುತ್ತೆ, ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ, ಹೌದು 15 ಎಕರೆ 39 ಕುಂಟೆ ಜಾಗವನ್ನು ರಸ್ತೆ ಅಗಲೀಕರಣಕ್ಕೋಸ್ಕರ ನೀವು ತಗೊಳ್ಳಿ. ಅಲ್ಲಿನ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಅಷ್ಟೊತ್ತಿಗಾಗಲೇ TDR ಅನ್ನುವಂಥ ಹೊಸ ಒಂದು ನಿಯಮವನ್ನು ಸರ್ಕಾರ ತಗೊಂಬಂದಿತ್ತು. ಟ್ರಾನ್ಸ್ಫರ್ ಡೆವಲಪ್ಮೆಂಟ್ ರೈಟ್ಸ್ ಅಂತ. ಟ್ರಾನ್ಸ್ಫರ್ ಡೆವಲಪ್ಮೆಂಟ್ ರೈಟ್ಸ್ ಯಾವುದೋ ಒಂದು ಪ್ರಮುಖವಾದ ಜಾಗ, ಆ ಜಾಗ ಕೊಡುವಂಥದ್ದಕ್ಕೆ ನಮಗೂ ಇಷ್ಟ ಇಲ್ಲದೆ ಇರ್ಬೋದು, ನಮಗೆ ಒಪ್ಪಿಗೆ ಇಲ್ಲದೆ ಇರ್ಬೋದು, ಇಲ್ಲ ಸರ್ಕಾರ ನಾವು ಕೇಳಿದ ದುಡ್ಡನ್ನು ಕೊಡದೇ ಇರುವಂಥದ್ದಕ್ಕೆ ಅಲ್ಲಿನ ಗೈಡೆನ್ಸ್ ವ್ಯಾಲ್ಯೂ ಏನಿರುತ್ತೆ, ಒಂದು ಸ್ಕ್ವೇರ್ ಫೀಟ್ಗೆ 10,000 ರೂಪಾಯಿ ಇದ್ದರೆ, 10,000 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ಗೆ ಬೆಲೆ ಇದ್ದರೆ ಅದು 3 ಪಟ್ಟು ಕಾಂಪೆನ್ಸೇಷನ್ ಒಂದು ಸರ್ಟಿಫಿಕೇಟ್ ಮೂಲಕ 10,000 ರೂಪಾಯಿ ಇದ್ದರೆ 30,000 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ಗೆ ಅವ್ರಿಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಬೇರೆ ಕಡೆ ನೀವು ಅದನ್ನು ಮಾರ್ಕೊಬೋದು ಅಂದರೆ ಏನು ಅರ್ಥ? TDR ಬಗ್ಗೆ ಸುಮಾರು ಜನಕ್ಕೆ ಅರ್ಥ ಆಗ್ತಾ ಇಲ್ಲ, ಅರ್ಥ ಮಾಡ್ಕೊಂಡಿಲ್ಲ. ಅಲ್ಲಿ ಯಾರು ಲಕ್ಷ್ಮೀಪುರಮಲ್ಲಿ ಒಬ್ಬ ಬಿಲ್ಡರು 3 ಫ್ಲೋರ್ಗೆ ಪರ್ಮಿಷನ್ ತಗೊಂಡಿರ್ತಾನೆ, ಅಷ್ಟೇ ಪರ್ಮಿಷನ್ ಇರೋದು ಅಂತ ಇಟ್ಕೊಳ್ಳಿ. ಅವನಿನ್ನ 2 ಫ್ಲೋರ್ ಕಟ್ಟಬೇಕು ಅಂತಿರ್ತಾನೆ, 2 ಫ್ಲೋರಿಗೆ ಪರ್ಮಿಷನ್ ಇಲ್ಲ. ಈ TDRನ ತಗೊಂಡೋಗಿ ಅಲ್ಲಿ ಮಾರ್ಬೋದು ಇವನು. ಇನ್ನು 2 ಫ್ಲೋರ್ಗೆ ಆ ವ್ಯಾಲ್ಯೂ ಏನಿದೆ, 2 ಫ್ಲೋರ್ ವ್ಯಾಲ್ಯೂ, ಆ ವ್ಯಾಲ್ಯೂನ ಇವನು ಕೊಡುವಂಥದ್ದು, ಆ ರೈಟ್ಸ್ನ ಅವನಿಗೆ ಮಾರ್ತಾನೆ, ಇವನು ದುಡ್ಡು ಬರುವಂಥದ್ದು ಆಗುತ್ತೆ. 15 ಎಕರೆ 39 ಕುಂಟೆ ಜಾಗವನ್ನು TDR ಮೂಲಕ ಕೊಡುವಂಥದ್ದಕ್ಕೆ ತೀರ್ಮಾನ ಆಗುತ್ತೆ. ಸುಪ್ರೀಂ ಕೋರ್ಟೇ ತೀರ್ಮಾನ ಕೊಡುತ್ತೆ. 11/7/2019 ಆಗಲೂ BJP ಸರ್ಕಾರ, ಯಡಿಯೂರಪ್ಪರ ನೇತೃತ್ವದ ಸರ್ಕಾರನೇ, ಸಮ್ಮಿಶ್ರ ಸರ್ಕಾರ ಹೊರಟೋಗಿರುತ್ತೆ ಅಷ್ಟೊತ್ತಿಗೆ. ಆ TDRನ ಅಕ್ಸೆಪ್ಟ್ ಮಾಡಿಕೊಂಡು TDR ಸರ್ಟಿಫಿಕೇಟ್ ಕೊಡುವಂಥದ್ದಕ್ಕೆ ತೀರ್ಮಾನ ಆಗುತ್ತೆ BJP ಸರ್ಕಾರದಲ್ಲೇ. ಇನ್ ಬಿಟ್ವೀನ್ TDR ಕೊಟ್ಟು ಅವ್ರಿಗೆ ಕಾಂಪೆನ್ಸೇಷನ್ ಕೊಡಿ, ಸರ್ಟಿಫಿಕೇಟ್ ಕೊಡಿ ಅಂತ ಏನು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿ ಆದೇಶ ಮಾಡಿರುತ್ತೆ, ಅದಕ್ಕೊಂದು ನಿಗದಿ ಆಗಿರುತ್ತೆ ಟೈಮ್. ಆ ಟೈಮ್ ಒಳಗಡೆ ರಾಜ್ಯ ಸರ್ಕಾರ ಮತ್ತು BBMP ಎರಡೂ ಅವರಿಗೆ TDR ಕೊಡುವಂಥ ಕೆಲಸವನ್ನು ಮಾಡಿರಲ್ಲ. ಅದನ್ನು ಮತ್ತೆ ಚಾಲೆಂಜ್ ಮಾಡಿ ಮಹಾರಾಜರು ಫ್ಯಾಮಿಲಿಯವರು ಸುಪ್ರೀಂ ಕೋರ್ಟ್ಗೆ ಕಂಟೆಂಪ್ಟ್ ಕೇಸ್ ಹಾಕ್ತಾರೆ, ನಿಂದನೆ ಕೇಸ್ ಹಾಕ್ತಾರೆ. 17/5/2022 ಆಗಲೂ BJP ಸರ್ಕಾರನೇ. ಸುಪ್ರೀಂ ಕೋರ್ಟ್ ಆರ್ಡರ್ಸ್ like this, one sentence ಓದ್ತೀನಿ. We do not see any reason to modify the said order. It is for the applicants to take action in terms of the order dated 21/11/2014. ಏನು ಅವರು ಕಂಟೆಂಪ್ಟ್ ಹಾಕಿರ್ತಾರೆ, ಶಿಕ್ಷೆಗೆ ಒಳಪಡಿಸ್ಬೇಕು ಅನ್ನೋಂತ ಹಾಕಿರ್ತಾರೆ, ಅದರಲ್ಲಿ ಏನು ಉರುಳಿಲ್ಲ, ಮಾಡುವಂಥ ಅವಶ್ಯಕತೆ ಇಲ್ಲ. ಅದನ್ನು 21/11/2014 ಆದೇಶ, ಸುಪ್ರೀಂ ಕೋರ್ಟ್ ಕೊಟ್ಟಂಥ ಆದೇಶವನ್ನು ಪಾಲನೆ ಮಾಡಿ ಅಂತ ಕೊಡ್ತಾರೆ. ಈ ಆದೇಶದ ಪ್ರಕಾರ 15/3/2024 ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಸಂಪುಟ ಸಭೆಯಲ್ಲಿ TDR ಬಗ್ಗೆ ಚರ್ಚೆ ಆಗುತ್ತೆ. TDRನ್ನು ಕೊಡುವಂಥದ್ದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆಯಲ್ಲ, ಆ ಆದೇಶದ ಪ್ರಕಾರ 15 ಎಕರೆ 39 ಕುಂಟೆಗೆ 3,011 ಕೋಟಿ TDRನ ಕೊಡಿ ಅಂತ ಆದೇಶ ಮಾಡುತ್ತೆ. 3,011 ಕೋಟಿ ಅಂದು ಒಂದು ಎಕರೆಗೆ 200 ಕೋಟಿ ಆಯಿತು. ಒಂದು ಚದರ ಅಡಿಗೆ 50 ಲಕ್ಷ ರೂಪಾಯಿ ಬೀಳ್ತು. ಯಾವ ಮಾನದಂಡದ ಆಧಾರದ ಮೇರೆಗೆ ಸುಪ್ರೀಂ ಕೋರ್ಟು ಈ ಆದೇಶ ಮಾಡ್ತು ಅನ್ನುವಂಥದ್ದು ಗೊತ್ತಿಲ್ಲ ನಮಗೆ. BJP ಸರ್ಕಾರ ಇದ್ದಾಗಲೇ ಆದೇಶ ಆಗುತ್ತೆ 2022ರಲ್ಲಿ. ಅವರು ಇಂಪ್ಲಿಮೆಂಟು ಮಾಡಲ್ಲ, ಕೋರ್ಟ್ಗೆ ಅಫಿಡವಿಟ್ಟು ಸಲ್ಲಿಸಲ್ಲ. ಇಲ್ಲಿ
ಮಹಾರಾಣಿಯವರು ಪ್ರೆಸ್ ಮೀಟಲ್ಲಿ ಮಾತಾಡ್ತಾ ಇದ್ದದನ್ನು ಗಮನಿಸಿದೆ. ನಮಗೆ ಯಾರೋ ಮಾಧ್ಯಮದವ್ರು ಕೇಳ್ತಾರೆ, ಕಾಂಗ್ರೆಸ್ ಸರ್ಕಾರ ಅದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ ನಿರಂತರವಾಗಿ ನಿಮಗೆ ತೊಂದರೆಗಳು ಕೊಡ್ತಾ ಇದ್ದಾರೆ, ಅವಾಗವಾಗ ತೊಂದರೆ ಕೊಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅವರೇನು ಸ್ಪಷ್ಟವಾಗಿ ಹೌದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು, ತೊಂದರೆ ಕೊಡ್ತಾ ಇರುವಂಥದ್ದು ಅಂತ ಜನಗಳು ಹೇಳ್ತಾವ್ರೆ, ನೀವು ನೋಡ್ತಾ ಇದ್ದೀರಂತ ಅಷ್ಟು ಹೇಳ್ಬಿಟ್ಟು ಬಿಟ್ಟರು, ತೇಲಿಸಿಬಿಟ್ರು. ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ, ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗ 2013ರಿಂದ 2018ರವರೆಗೆ, ಈಗ ಕಳೆದ 1.25 ವರ್ಷದಿಂದ ಅಧಿಕಾರದಲ್ಲಿದ್ದಾರೆ. ಅರಮನೆ ವಿಚಾರ ಇರ್ಬೋದು, ಮಹಾರಾಜರ ವಿಚಾರ ಇರ್ಬೋದು, ಮಹಾರಾಣೀಸ್ ವಿಚಾರ ಇರ್ಬೋದು, ಅವ್ರ ಪ್ರಾಪರ್ಟಿ ವಿಚಾರ ಇರ್ಬೋದು, ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಯಾವ ತೀರ್ಮಾನವನ್ನು ತೆಗೆದುಕೊಂಡಿದ್ದಿಲ್ಲ. ಅವರ ವಿರುದ್ಧ ಯಾವ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಸುಮ್ಮನೆ ಅಪಪ್ರಚಾರ, ಆಪಾದನೆ ಸಿದ್ದರಾಮಯ್ಯನವರ ಮೇಲೆ ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ?